ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಈಗ ಅಧಿಕ ಮಾಸ ನಡೀತಾ ಇದೆ. ಈ ಪುರುಷೋತ್ತಮ ಮಾಸದಲ್ಲಿ ನಾವೆಲ್ಲರೂ 33 ದೀಪ ಹಚ್ಚೋದು, 33 ರಂಗೋಲಿ ಹಾಕೋದು, 33 ಅತ್ರಾಸಗಳನ್ನು ದಾನ ಕೊಡೋದು ಅಂತ ಕೇಳ್ತಾ ಇರ್ತೀವಿ, ಹಾಗೆ ಮಾಡ್ತಾ ಇರ್ತೀವಿ ಕೂಡ. ಆದರೆ ಈ ಮಾಸದಲ್ಲಿ ಮನೆ ಮುಂದೆ ಅಥವಾ ದೇವರ ಕೋಣೆಯಲ್ಲಿ 33 ಗದೆ ರಂಗೋಲಿನ ಹಾಕ್ತೀವಿ. ಅದು ಯಾಕೆ ಹಾಕ್ತೀವಿ, ಅದರಿಂದ ಇರುವಂಥ ಪುರಾಣ ಕಥೆಗಳೇನು ಅನ್ನೋದನ್ನು, ಹಾಗೆ ಶಂಖಚಕ್ರ ಗದಾ ಹಸ್ತೆ ಅಂತ ನಾವು ದೇವರನ್ನೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಅಂದ್ರೆ ಈ ರಂಗೋಲಿ ವಿಷ್ಣು ಗದೆನಾ ಅಥವಾ ಹನುಮಂತನ ಗದೆನಾ, ಅದೆಲ್ಲ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಭಗವಂತನ ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ ಇರುತ್ತದೆ. ನಿಮ್ಗೆಲ್ಲ ಒಂದು ಪ್ರಶ್ನೆ ಬರ್ಬೋದು, ಇದು ವಿಷ್ಣು ಗದೆನಾ ಅಥವಾ ಹನುಮಂತನ ಗದೆನಾ ಅಂತ. ಇದಕ್ಕೆ ಉತ್ತರ ಎರಡೂ ಕೂಡ ಹೌದು. ತತ್ವದ ಪ್ರಕಾರ ನೋಡಿದ್ರೆ ಮಹಾವಿಷ್ಣುವಿನ ಕೈಯಲ್ಲಿರುವ ಗದೆ ಹೆಸರು ಕೌಮೋದಕಿ. ಈ ಅಧಿಕ ಮಾಸದ ಅಧಿಪತಿಯಾಗಿರುವ ಶ್ರೀಹರಿಯು ಆತನ ಆಯುಧ ಪೂಜೆ ಇದು. ಇದನ್ನು ಭಕ್ತಿಯ ಪ್ರಕಾರ ನೋಡಿದ್ರೆ ಹರಿಯನ್ನು ಒಲಿಸಿಕೊಳ್ಳಲು ಆತನ ಪರಮ ಭಕ್ತನಾದ ಹನುಮಂತನ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಹನುಮಂತನ ಮುಖ್ಯ ಆಯುಧವಾದ ಗದೆಯನ್ನು ನಾವು ಇಲ್ಲಿ 33 ಸಂಖ್ಯೆಯಲ್ಲಿ ರಂಗೋಲಿ ಹಾಕಿ ಪೂಜಿಸುತ್ತೇವೆ. ಅಂದ್ರೆ ಭಕ್ತ ಮತ್ತು ಭಗವಂತ ಇಬ್ಬರನ್ನು ಒಟ್ಟಿಗೆ ಆರಾಧಿಸುವ ಅದ್ಭುತ ಆಚರಣೆಯಾಗಿದೆ. ಇದನ್ನ ಮಾಡೋದು ತುಂಬಾ ಸರಳ. ನಿಮ್ಮ ಪೂಜಾ ಕೋಣೆಯಲ್ಲಿ ಅಥವಾ ತುಳಸಿ ಕಟ್ಟೆ ಮನೆ ಮುಂದ ಯಾರು ತುಳ್ಳಾರ ಜಾಗಕ್ಕ 33 ಚಿಕ್ಕ ಚಿಕ್ಕ ಗದೆಯ ಆಕಾರದ ರಂಗೋಲಿಯನ್ನು ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ, ಸಾಧ್ಯವಾದರೆ ಒಂದು ಹೂವು, ನೈವೇದ್ಯ ದೀಪ ಧೂಪಗಳಿಂದ ಪೂಜಿಸಿದ್ರೆ ತುಂಬಾ ಒಳ್ಳೆಯದು. ಈ ಒಂದು ತಿಂಗಳು ಹಾಕಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಆಗಿಲ್ಲ ಅಂದ್ರೆ ಈ ಅಧಿಕ ಮಾಸ ಮುಗಿಯೋದ್ರಾಗ ಒಂದಿನ ಆದ್ರೂ ಈ ರೀತಿ ರಂಗೋಲಿ ಹಾಕಿ ಧೂಪ ದೀಪ ಹಚ್ಚಿ, ಸಾಧ್ಯವಾದ್ರೆ ಹನುಮಾನ್ ಚಾಲೀಸ ಓದಿ. ನಮ್ಗೆ ಓದಕ್ ಬರಲ್ಲ ಅಂದ್ರೆ ಅಟ್ಲೀಸ್ಟ್ ಕೇಳಿ. ಇದರಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗ್ತವ. ಈಗ ವಿಷ್ಣುವಿನ ಗದೆಗೆ ಕೌಮೋದಕಿ ಗದೆ ಅಂತ ಏಕೆ ಬಂತು ಅನ್ನೋದು ಒಂದು ಕತೆ ಇದೆ, ಅದನ್ನ ಹೇಳ್ತೀನಿ. ಹಿಂದೆ ಕುಮುದ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಬಹಳ ಬಲಿಷ್ಠ ಮತ್ತೆ ಕ್ರೂರಿಯಾಗಿರ್ತಾನೆ. ಅವನು ದೇವತೆಗಳಿಗೆ ಋಷಿಮುನಿಗಳಿಗೆ ವಿಪರೀತ ಹಿಂಸೆ ಕೊಡ್ತಾ ಇರ್ತಾನೆ. ಅವನ ಉಪಟಳ ತಾಳ್ಲಾರ್ದ ಎಲ್ಲರೂ ವಿಷ್ಣುವಿಗೆ ಹೋಗಿ ಕೇಳ್ತಾರೆ. ಆಗ ವಿಷ್ಣುವು ಆ ರಾಕ್ಷಸನೊಂದೇ ಯುದ್ಧ ಮಾಡಿ ಅವನನ್ನು ಸಂಹರಿಸುತ್ತಾನೆ. ಆ ರಾಕ್ಷಸನಲ್ಲಿದ್ದ ಅಹಂಕಾರ ಅಳಿದು ಸಾತ್ವಿಕ ಶಕ್ತಿ ಹೊರಬರುತ್ತದೆ. ಆ ಶಕ್ತಿಯನ್ನು ಒಂದು ದಿವ್ಯ ಆಯುಧವನ್ನಾಗಿ ಪರಿವರ್ತಿಸುತ್ತಾನೆ. ರಾಕ್ಷಸನಾದ ಕುಮುದ ಸಂಹಾರದಿಂದ ಹುಟ್ಟಿದ್ದರಿಂದ ಇದಕ್ಕೆ ಕೌಮೋದಕಿ ಎಂದು ಹೆಸರಿಡಲಾಯಿತು. ಕೌಮೋದಕಿ ಅಂದ್ರೆ ಇನ್ನ ಎರಡು ಅರ್ಥ ಬರ್ತಾವ. ಅದು ಒಂದು ಬುದ್ಧಿಶಕ್ತಿ, ಒಂದು ಮನಸ್ಸನ್ನು ಆಕರ್ಷಿಸುವ ಶಕ್ತಿ ಎಂದು ಕೂಡ ಇದರ ಅರ್ಥ ಇದೆ. ಹನುಮಂತನ ಗದೆ ಹೇಗೆ ಬಂತು, ಅದಕ್ಕೆ ಅಷ್ಟೊಂದು ಶಕ್ತಿ ಹೇಗೆ ಸಿಕ್ತು ಎಂಬುದು ಬಾಲಕಾಂಡದಲ್ಲಿ ಒಂದು ಕಥೆ ಇದೆ, ಅದನ್ನು ಕೂಡ ಹೇಳ್ತೀನಿ. ಹನುಮಂತ ಬಾಲಕನಾಗಿದ್ದಾಗ ಸೂರ್ಯನನ್ನು ಒಂದು ಕೆಂಪು ಹಣ್ಣು ಅಂತೇಳಿ ಭಾವಿಸಿ ಆಕಾಶಕ್ಕೆ ಹಾರ್ತಾನೆ. ಇದನ್ನು ಕಂಡು ಗಾಬರಿಯಾದ ಇಂದ್ರನು ತನ್ನ ವಜ್ರಾಯುಧದಿಂದ ಹನುಮಂತನ ಗಲ್ಲಕ್ಕೆ ಹೊಡಿತಾನ. ಅವಾಗ ಅವನು ಮೂರ್ಛೆ ಹೋಗಿ ಬೀಳ್ತಾನ. ಮಗ ಬೀಳಿದ ತಕ್ಷಣ ವಾಯುದೇವರಿಗೆ ತುಂಬಾ ಕೋಪ ಬರುತ್ತದೆ. ಅವಾಗ ಈ ಬ್ರಹ್ಮಾಂಡದಲ್ಲಿ ಏನಾದಲ್ಲ ಆ ಗಾಳಿನೆಲ್ಲ ನಿಲ್ಲಿಸ್ಬಿಡ್ತಾನ. ಗಾಳಿ ಇಲ್ಲಂದ್ರೆ ಎಲ್ಲಾ ಜೀವಿಗಳು ಉಸಿರುಗಟ್ಟಿ ಸಾಯೋ ಪರಿಸ್ಥಿತಿಗೆ ಬರ್ತದ. ಆಗ ಬ್ರಹ್ಮ ವಿಷ್ಣು ಮಹೇಶ್ವರರು ಸೇರಿದಂತೆ 33 ಕೋಟಿ ದೇವತೆಗಳು ಬಂದು ವಾಯುದೇವರನ್ನು ಸಮಾಧಾನ ಮಾಡ್ತಾರ. ಅವಾಗ ಮೂರ್ಛೆ ಹೋಗಿದ್ದ ಮಗುವನ್ನು ಎಬ್ಬಿಸಿ ಆತನಿಗೆ ತಮ್ಮೆಲ್ಲಾ ಶಕ್ತಿಗಳನ್ನು ವರವಾಗಿ ನೀಡುತ್ತಾರೆ. ಈ ಸಮಯದಲ್ಲಿ ದೇವತೆಗಳ ಶಿಲ್ಪಿಯಾದ ವಿಶ್ವಕರ್ಮನು ಹನುಮಂತನಿಗೆ ಎಂದಿಗೂ ಮರೆಯದ ಅತ್ಯಂತ ಶಕ್ತಿಶಾಲಿಯಾದ ಒಂದು ದಿವ್ಯ ಗದೆಯನ್ನು ಉಡುಗೊರೆಯಾಗಿ ನೀಡುತ್ತಾನೆ. ಜೊತೆಗೆ ಯಮಧರ್ಮರಾಜನು ಕೂಡ, ನನ್ನ ಯಮದಂಡವೂ ಕೂಡ ನಿನ್ನ ಗದೆಗೆ ಯಾವುದೇ ಹಾನಿ ಮಾಡಲಾರದು, ನಿನ್ನ ಗದೆಯ ಪೆಟ್ಟಿಗೆ ಜಗತ್ತಿನ ಯಾವುದೇ ಅಧರ್ಮವೂ ಕೂಡ ಧೂಳಿಪಟವಾಗುತ್ತದೆ ಎಂದು ವರ ನೀಡುತ್ತಾನೆ. ಹಾಗಾಗಿ ಈ ಅಧಿಕ ಮಾಸದಲ್ಲಿ 33 ರಂಗೋಲಿಗೆ ಈ ಕತೆ ಹೇಗೆ ಅನ್ವಯಿಸುತ್ತೆ ಅಂದ್ರೆ, ಹನುಮಂತನಿಗೆ ವರ ನೀಡಲು ಅಂದು 33 ಕೋಟಿ ದೇವತೆಗಳು ಒಟ್ಟಿಗೆ ಬಂದಿದ್ದರು. ಹಾಗಾಗಿ ಅಧಿಕ ಮಾಸದಲ್ಲಿ ಅಂದ್ರೆ ಈ ಮಾಸ ಪುರುಷೋತ್ತಮ ಮಾಸ ಅಂತ ಕೂಡ ಹೇಳ್ತೀವಲ್ಲ, ಹಾಗಾಗಿ ನಾವು 33 ಗದೆಯ ರಂಗೋಲಿಯನ್ನು ಹಾಕಿ ಪೂಜಿಸಿದರೆ 33 ಕೋಟಿ ದೇವತೆಗಳು ಹನುಮಂತನಿಗೆ ನೀಡಿದ ಎಲ್ಲಾ ದಿವ್ಯ ಶಕ್ತಿಗಳು ಮತ್ತು ಆಶೀರ್ವಾದಗಳು ನಮಗೂ ಕೂಡ ಸಿಗ್ತದ ಅಂತ ಹೇಳಿ ಒಂದು ಹಿರಿಯರ ನಂಬಿಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಅಧಿಕ ಮಾಸದ 33 ಗದೆಯ ರಂಗೋಲಿ ಹಾಕುವುದರ ಮಹತ್ವ ಏನು ಅಂತ. ನಿಮ್ಮ ಮನೆಯಲ್ಲಿ ಈ ಬಾರಿ ತಪ್ಪದೆ ಈ ರಂಗೋಲಿಯನ್ನು ಹಾಕಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.